ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಎಕೋಸಿಸ್ಟಮ್ ಅಂದರೆ ಏನು, ಎಕೋಸಿಸ್ಟಮ್ನ ಸರ್ವಿಸಸ್ಗಳು ಯಾವುವು, ಈ ಸರ್ವಿಸಸ್ಗಳು ಹೇಗೆ ಮಾನವನ ಉಳಿವಿಗೆ, ಈ ಜಗತ್ತಿನ ಉಳಿವಿಗೆ ಕಾರಣವಾಗಿವೆ ಅನ್ನೋದನ್ನ ಇಲ್ಲಿ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಎಕೋಸಿಸ್ಟಮ್ ಅಂತಂದ್ರೆ ಇದೊಂದು ಕಾಂಪ್ಲೆಕ್ಸ್ ನೆಟ್ವರ್ಕ್. ಇಲ್ಲಿ ಲಿವಿಂಗ್ ಆರ್ಗಾನಿಸಮ್ಸ್ ಅಂದ್ರೆ ಜೀವ ಹೊಂದಿರುವಂತಹ ಜೀವರಾಶಿಗಳು ಮತ್ತು ದೇರ್ ಎನ್ವಿರಾನ್ಮೆಂಟ್ ಅಂದ್ರೆ ಅವುಗಳ ಸುತ್ತಮುತ್ತ ಇರುವ ವಾತಾವರಣದ ಜೊತೆ ಅವುಗಳ ಮಧ್ಯೆ ಆಗುವಂತಹ ಒಂದು ಇಂಟರಾಕ್ಷನ್ಸ್ ಅನ್ನೇ ನಾವು ಎಕೋಸಿಸ್ಟಮ್ ಅಂತೇಳಿ ಕರೆಯುತ್ತೇವೆ. ಪ್ರತಿಯೊಂದು ಎಕೋಸಿಸ್ಟಮ್ನಲ್ಲಿ ಬಯೋಟಿಕ್ ಅಂದ್ರೆ ಲಿವಿಂಗ್ ಅಂದ್ರೆ ಜೀವಿಸುವಂತಹ ವಸ್ತುಗಳು ಮತ್ತು ಅಬಯೋಟಿಕ್ ಅಂದ್ರೆ ನಾನ್ ಲಿವಿಂಗ್ ಅಂದ್ರೆ ಜೀವ ಇರಲಾರದಂತಹ ಒಂದು ಕಾಂಪೊನೆಂಟ್ಸ್ಗಳು, ಉದಾಹರಣೆಗೆ ಪ್ಲಾಂಟ್ಸ್ ಆಗಿರ್ಬೋದು, ಅನಿಮಲ್ಸ್ ಆಗಿರ್ಬೋದು, ಮೈಕ್ರೋ ಆರ್ಗ್ಯಾನಿಸಮ್ಸ್ ಆಗಿರ್ಬೋದು, ಸಾಯಿಲ್ಸ್, ವಾಟರ್, ಏರ್ ಮತ್ತು ಕ್ಲೈಮೇಟ್ ಫ್ಯಾಕ್ಟರ್ಸ್ಗಳು. ಈ ಥರ ಈ ಎಕೋಸಿಸ್ಟಮ್ನಲ್ಲಿ ಪ್ರತಿಯೊಂದು ಎಕೋಸಿಸ್ಟಮ್ನಲ್ಲಿ ಲಿವಿಂಗ್ ಮತ್ತು ನಾನ್ ಲಿವಿಂಗ್ ಕಾಂಪೊನೆಂಟ್ಸ್ಗಳು ಇರ್ತವೆ. ಸ್ಮಾಲ್ ಪಾಂಡ್ ಅಂತಂದ್ರೆ ಒಂದು ಸಣ್ಣ ಹಳ್ಳ ಹಿಡ್ಕೊಂಡು ಸಿ ಅಂದ್ರೆ ಸಮುದ್ರ, ಸಾಗರದಂತಹ ದೊಡ್ಡ ದೊಡ್ಡ ಎಕೋಸಿಸ್ಟಮ್ಗಳು ಇರ್ತವೆ. ಎಕೋಸಿಸ್ಟಮ್ಗಳಲ್ಲಿ ಜೀವರಾಶಿಗಳು ಮತ್ತು ಅವುಗಳ ಸುತ್ತಮುತ್ತ ಇರುವಂತಹ ವಾತಾವರಣದ ಜೊತೆ ಇಂಟರಾಕ್ಟ್ ಮಾಡ್ತವೆ. ಇದನ್ನೇ ನಾವು ಎಕೋಸಿಸ್ಟಮ್ ಅಂತ ಕರೆಯುತ್ತೇವೆ. ಪ್ರತಿಯೊಂದು ಎಕೋಸಿಸ್ಟಮ್ನಲ್ಲಿ ಲಿವಿಂಗ್ ಮತ್ತು ನಾನ್ ಲಿವಿಂಗ್ ಒಂದು ಕಾಂಪೊನೆಂಟ್ಸ್ ಗಳ ಜೊತೆ ಒಂದು ರಿಲೇಶನ್ಶಿಪ್ ಇರುತ್ತೆ. ಈ ರಿಲೇಶನ್ಶಿಪ್ ನಲ್ಲಿ ಫ್ಲೋ ಆಫ್ ಎನರ್ಜಿ ಅಂದ್ರೆ ಒಂದು ಶಕ್ತಿಯ ಹರಿವು ಆಗ್ತಾ ಇರುತ್ತೆ ಮತ್ತು ನ್ಯೂಟ್ರಿಯೆಂಟ್ಸ್ ಗಳ ಹರಿವು ಕೂಡ ಆಗ್ತಾ ಇರುತ್ತೆ. ಇವುಗಳ ಜೊತೆ ಕಾರ್ಬನ್, ನೈಟ್ರೋಜನ್ ಮತ್ತು ವಾಟರ್ ಅಂದ್ರೆ ನೀರು, ಇವುಗಳು ಈ ವಾತಾವರಣದಲ್ಲಿ ರೀಸೈಕಲ್ ಆಗ್ತಾ ಇರ್ತವೆ. ನಾವು ಉದಾಹರಣೆಯನ್ನು ತೆಗೆದುಕೊಂಡು ನೋಡೋದಾದ್ರೆ ಸಸ್ಯಗಳು ಅಂದ್ರೆ ಪ್ಲಾಂಟ್ಸ್, ಇವುಗಳು ಸನ್ಲೈಟ್ ಅನ್ನ ಬಳಸಿಕೊಂಡು ಮತ್ತು ಮಣ್ಣಿನಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ಗಳನ್ನ ಬಳಸಿಕೊಂಡು ಫೋಟೋಸಿಂಥೈಸ್, ದ್ಯುತಿ ಸಂಶ್ಲೇಷಣೆ ಅಂತ ಕನ್ನಡದಲ್ಲಿ ಕರಿತೇವೆ. ಅಂದ್ರೆ ಇದರಿಂದ ಆಹಾರ ತಯಾರು ಮಾಡುತ್ತೆ, ಆಹಾರ ಉತ್ಪಾದನೆ ಮಾಡುತ್ತೆ ಮತ್ತು ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡುತ್ತೆ. ಇಂತಹ ಸಸ್ಯಗಳನ್ನ ಹರ್ಬಿವೋರಸ್ ಅಂದ್ರೆ ಸಸ್ಯಾಹಾರಿ ಪ್ರಾಣಿಗಳು ಅವುಗಳನ್ನ ಕನ್ಸ್ಯೂಮ್ ಮಾಡ್ತವೆ ಅಂದ್ರೆ ತಿಂತವೆ. ನಂತರ ಈ ಹರ್ಬಿವೋರಸ್ ಈ ಸಸ್ಯಾಹಾರಿ ಪ್ರಾಣಿಗಳನ್ನ ನೆಕ್ಸ್ಟ್ ಕಾರ್ನಿವೋರಸ್ ಮಾಂಸಾಹಾರಿ ಪ್ರಾಣಿಗಳು ತಿಂತವೆ. ನಂತರದಲ್ಲಿ ಈ ಮಾಂಸಾಹಾರಿ ಪ್ರಾಣಿಗಳು ಸತ್ತು ಹೋದ ನಂತರ ಅವುಗಳನ್ನ ಬ್ಯಾಕ್ಟೀರಿಯಾಸ್ಗಳು, ಫಂಗಿಗಳು ತಿಂತವೆ. ಈ ತರ ಬ್ಯಾಕ್ಟೀರಿಯಾಗಳು, ಫಂಗಿಗಳು ಒಂದು ಈ ಆರ್ಗಾನಿಸಮ್ಸ್ಗಳ ಬಾಡಿಗಳನ್ನ ಡಿಕಂಪೋಸ್ ಮಾಡಿದಾಗ ಮತ್ತೆ ನ್ಯೂಟ್ರಿಯೆಂಟ್ಸ್ಗಳು ಭೂಮಿಯೊಳಗಡೆ ಹೋಗ್ತವೆ, ಮಣ್ಣಿನೊಳಗಡೆ ಮತ್ತೆ ವಿಲೀನವಾಗ್ತವೆ. ನಂತರ ಮತ್ತೆ ಅದೇ ನ್ಯೂಟ್ರಿಯೆಂಟ್ಸ್ಗಳನ್ನ ಇನ್ನೊಂದು ಪ್ಲಾಂಟ್ ಮತ್ತೆ ರಿಯೂಸ್ ಮಾಡುತ್ತೆ. ಈ ರೀತಿಯಾಗಿ ಒಂದು ಎಕೋಸಿಸ್ಟಮ್ನಲ್ಲಿ ಪ್ರತಿಯೊಂದು ವಿಷಯದಲ್ಲೂ ರೀಸೈಕಲ್ ಆಗ್ತಾ ಇರುತ್ತೆ. ನ್ಯೂಟ್ರಿಯೆಂಟ್ಸ್ ಗಳ ರೀಸೈಕಲ್ ಆಗೋದನ್ನ ನಾವು ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಅಂತೇಳಿ ಕರೆಯುತ್ತೇವೆ. ಇದೇ ರೀತಿ ವಾಟರ್ ಕೂಡ ಸೈಕ್ಲಿಂಗ್ ಆಗುತ್ತೆ, ಕಾರ್ಬನ್ ಕೂಡ ಸೈಕ್ಲಿಂಗ್ ಆಗುತ್ತೆ. ಸೊ ಇಂತಹ ಪ್ರತಿಯೊಂದು ಎಕೋಸಿಸ್ಟಮ್ಗಳು ತಮ್ಮದೇ ಆದಂತಹ ಸರ್ವಿಸಸ್ ಗಳನ್ನ ಈ ಜಗತ್ತಿಗೆ ಕೊಡ್ತಾ ಇವೆ. ಮನುಷ್ಯನ ಮತ್ತು ವಾತಾವರಣಕ್ಕೆ ಅತ್ಯಂತ ಅವಶ್ಯಕವಾದಂತಹ ಈ ಸರ್ವಿಸಸ್ ಗಳನ್ನ ಈ ಎಕೋಸಿಸ್ಟಮ್ಗಳು ಕೊಡ್ತಾ ಇವೆ. ಇಂತಹ ಸರ್ವಿಸಸ್ ಗಳನ್ನ ಎಕೋಸಿಸ್ಟಮ್ ಸರ್ವಿಸಸ್ಗಳು ಅಂತೇಳಿ ಕರೆಯಲಾಗುತ್ತೆ. ತುಂಬಾ ಬ್ರಾಡ್ ಆಗಿ ಈ ಎಕೋಸಿಸ್ಟಮ್ ಸರ್ವಿಸಸ್ ಗಳನ್ನ 4 ವಿಧದಲ್ಲಿ ಇವುಗಳನ್ನ ಕ್ಯಾಟಗರೈಸ್ ಮಾಡಲಾಗಿದೆ. ಮೊದಲನೇದಾಗಿ ಪ್ರೊವಿಷನಿಂಗ್ ಸರ್ವಿಸಸ್ ಅಂತೇಳಿ ಡಿವೈಡ್ ಮಾಡಲಾಗಿದೆ. ಈ ಪ್ರೊವಿಷನಿಂಗ್ ಸರ್ವಿಸಸ್ ನಲ್ಲಿ ಟ್ಯಾಂಜಿಬಲ್ ಪ್ರಾಡಕ್ಟ್ಸ್ಗಳು ಅಂದ್ರೆ ಕೈಗೆ ಸಿಗುವಂತಹ ಅಂದ್ರೆ ನಾವು ಸ್ಪರ್ಶ ಮಾಡೋದಕ್ಕೆ ಸಾಧ್ಯವಾಗುವಂತಹ ಪ್ರಾಡಕ್ಟ್ಸ್ಗಳು ಇರ್ತವೆ. ಈ ತರದ ಎಕೋಸಿಸ್ಟಮ್ಗಳು, ಈ ಒಂದು ಸರ್ವಿಸಸ್ ನಲ್ಲಿ ಬರುವಂತಹ ಎಕೋಸಿಸ್ಟಮ್ಗಳು ಫುಡ್ ಆಹಾರವನ್ನ, ವಾಟರ್ ನೀರನ್ನ, ಟಿಂಬರ್ ಅಂದ್ರೆ ಗಿಡಮರಗಳನ್ನ, ಫೈಬರ್ ಇವೆಲ್ಲವುಗಳನ್ನ ಕೊಡ್ತವೆ. ಉದಾಹರಣೆಗೆ ನೋಡೋದಾದ್ರೆ ಫಾರೆಸ್ಟ್ ಕೂಡ ಒಂದು ಎಕೋಸಿಸ್ಟಮ್. ಈ ಫಾರೆಸ್ಟ್ ನಮಗೆ ಮನೆಗಳನ್ನ ಕಟ್ಟಿಕೊಳ್ಳೋದಕ್ಕೆ, ಟಿಂಬರ್ ಅಂದ್ರೆ ಗಿಡಗಳನ್ನ, ಕಾಂಡಗಳನ್ನ ಕೊಡುತ್ತೆ. ಮತ್ತು ಇನ್ನೊಂದು ಉದಾಹರಣೆ ನೋಡೋದಾದ್ರೆ ಓಷಿಯನ್ ಸಾಗರಗಳು ಮನುಷ್ಯನಿಗೆ ತಿನ್ನುವುದಕ್ಕಾಗಿ ಸೀ ಫುಡ್ ಅಂದ್ರೆ ಸಮುದ್ರದ, ಉದಾಹರಣೆಗೆ ಮೀನುಗಳಾಗಿರ್ಬೋದು, ಇನ್ಯಾವುದೇ ಒಂದು ತಿನ್ನುವಂತಹ ಪದಾರ್ಥಗಳನ್ನ ಈ ಸೀ ಕೊಡುತ್ತೆ. ನೆಕ್ಸ್ಟ್ ಬರುವಂತದ್ದು ರೆಗ್ಯುಲೇಟಿಂಗ್ ಸರ್ವಿಸಸ್. ಈ ಸರ್ವಿಸಸ್ ನಲ್ಲಿ ಬರುವಂತಹ ಎಕೋಸಿಸ್ಟಮ್ಗಳು ಎನ್ವಿರಾನ್ಮೆಂಟ್ ನಲ್ಲಿ ಬ್ಯಾಲೆನ್ಸ್ ಅನ್ನ
ಮೇಂಟೈನ್ ಮಾಡುವ ಸಲುವಾಗಿ ಮತ್ತು ನ್ಯಾಚುರಲ್ ಪ್ರೊಸೆಸಸ್ಗಳು ಅಂದರೆ ನೈಸರ್ಗಿಕವಾಗಿ ಏನು ಪ್ರೊಸೆಸ್ಗಳಾಗ್ತವೆ ಅವುಗಳನ್ನು ರೆಗ್ಯುಲೇಟ್ ಮಾಡುವ ಸಲುವಾಗಿ ಈ ಎಕೋಸಿಸ್ಟಮ್ಗಳು ಹೆಲ್ಪ್ ಮಾಡ್ತವೆ. ಅದಕ್ಕೆ ಇದನ್ನು ರೆಗ್ಯುಲೇಟಿಂಗ್ ಸರ್ವಿಸಸ್ಗಳು ಅಂತೇಳಿ ಕರೆಯಲಾಗುತ್ತೆ. ಈ ಒಂದು ಸರ್ವಿಸಸ್ಗಳಲ್ಲಿ ಕ್ಲೈಮೇಟ್ ರೆಗ್ಯುಲೇಷನ್ ಆಗಿರ್ಬೋದು, ವಾಟರ್ ಪ್ಯೂರಿಫಿಕೇಶನ್ ಆಗಿರ್ಬೋದು, ಪೆಸ್ಟ್ ಕಂಟ್ರೋಲ್ ಆಗಿರ್ಬೋದು, ಇವೆಲ್ಲವುಗಳು ಈ ಸರ್ವಿಸಸ್ನಲ್ಲಿ ಒಳಗೊಂಡಿವೆ. ಉದಾಹರಣೆಗೆ ನೋಡೋದಾದ್ರೆ ಫಾರೆಸ್ಟ್ಗಳು ಅಂದ್ರೆ ಅರಣ್ಯಗಳು, ಇವುಗಳು ಕಾರ್ಬನ್ ಡೈಆಕ್ಸೈಡ್ ಅನ್ನ ಅಬ್ಸರ್ವ್ ಮಾಡಿಕೊಳ್ತವೆ, ಅಟ್ಮಾಸ್ಫಿಯರ್ ಅನ್ನ ಸಾಧ್ಯವಾದಷ್ಟು ಕ್ಲೀನ್ ಇಡ್ತವೆ. ಸೊ ಇದರಿಂದ ಕ್ಲೈಮೇಟ್ ಚೇಂಜ್ ಆಗೋದನ್ನ ರೆಗ್ಯುಲೇಟ್ ಅಥವಾ ಮಿಟಿಗೇಟ್ ಮಾಡ್ತವೆ. ಆದ್ದರಿಂದ ಇವುಗಳನ್ನ ರೆಗ್ಯುಲೇಟಿಂಗ್ ಸರ್ವಿಸಸ್ಗಳು ಅಂತೇಳಿ ಕರೆಯಲಾಗುತ್ತೆ. ನೆಕ್ಸ್ಟ್ ಬರುವಂತದ್ದು ಸಪೋರ್ಟಿಂಗ್ ಸರ್ವಿಸಸ್. ಈ ಸರ್ವಿಸಸ್ ನಲ್ಲಿ ಬರುವಂತಹ ಏನ್ ಎಕೋಸಿಸ್ಟಮ್ ಇದೆಯಲ್ಲ, ಇದು ಬೇರೆ ಎಲ್ಲಾ ಎಕೋಸಿಸ್ಟಮ್ ಸರ್ವಿಸಸ್ ಗಳಿಗೆ ಅವಶ್ಯಕವಾದಂತಹ ಸರ್ವಿಸಸ್ ಆಗಿದೆ. ಇದಿಲ್ಲದೆ ಹೋದ್ರೆ ಬೇರೆ ಎಕೋಸಿಸ್ಟಮ್ಗಳು ಎಫೆಕ್ಟಿವ್ ಆಗಿ ಫಂಕ್ಷನ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಉದಾಹರಣೆಗೆ ಹೇಳೋದಾದ್ರೆ ಸಾಯಿಲ್ ಫಾರ್ಮೇಶನ್, ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಮತ್ತು ಫೋಟೋಸಿಂಥೆಸಿಸ್. ಇವುಗಳು ಇಲ್ಲದೆ ಬೇರೆ ಎಕೋಸಿಸ್ಟಮ್ಗಳು ಯಾವುದೇ ಸರ್ವಿಸಸ್ಗಳನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಈ ಸಪೋರ್ಟಿಂಗ್ ಸರ್ವಿಸಸ್ಗಳನ್ನು ಮದರ್ ಆಫ್ ಆಲ್ ಎಕೋಸಿಸ್ಟಮ್ ಸರ್ವಿಸಸ್ಗಳಂತೇಳಿ ಕರೆಯಲಾಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಕಲ್ಚರಲ್ ಸರ್ವಿಸಸ್. ಈ ಸರ್ವಿಸಸ್ನಲ್ಲಿ ಬರುವಂತಹ ಎಕೋಸಿಸ್ಟಮ್ಗಳು ಒಂದು ಇಂಟ್ಯಾಂಜಿಬಲ್ ಬೆನಿಫಿಟ್ಸ್ ಅಂದ್ರೆ ನಾವು ಅವಕ್ಕೆ ಸ್ಪರ್ಶ ಮಾಡೋದಕ್ಕೆ ಆಗೋದಿಲ್ಲ, ಆದ್ರೆ ನಾವು ಅವುಗಳನ್ನ ಫೀಲ್ ಮಾಡಬಹುದು. ಈ ಸರ್ವಿಸಸ್ಗಳು ಮನುಷ್ಯನಿಗೆ ಬಹಳಷ್ಟು ಹೆಲ್ಪ್ ಮಾಡ್ತವೆ. ಉದಾಹರಣೆಗೆ ನೋಡೋದಾದ್ರೆ ಅವನಿಗೆ ರೀಕ್ರಿಯೇಷನಲ್ ಅಪಾರ್ಚುನಿಟೀಸ್ ಗಳನ್ನ ಅಂದ್ರೆ ಅವನಿಗೆ ಸಂತೋಷ ಎಂಜಾಯ್ ಮಾಡುವಂತಹ ಒಂದು ಅಪಾರ್ಚುನಿಟೀಸ್ ಗಳನ್ನು ಕೊಡುತ್ತೆ. ಮತ್ತು ಸ್ಪಿರಿಚುವಲ್ ಎನ್ರಿಚ್ಮೆಂಟ್, ಆಧ್ಯಾತ್ಮಿಕವಾಗಿ ಅವನು ಬೆಳ್ಕೊಳ್ಳೋದಕ್ಕೆ ಅವನಿಗೆ ಸಹಾಯ ಮಾಡುತ್ತೆ. ಮತ್ತು ಏಸ್ಥೆಟಿಕ್ ಎಂಜಾಯ್ಮೆಂಟ್ ಅಂದ್ರೆ ಅವನಿಗೆ ಈ ಮಟೀರಿಯಲಿಸ್ಟಿಕ್ ಲೈಫ್ ಬಿಟ್ಟು ವಾತಾವರಣದ ಜೊತೆ ಖುಷಿ ಕೊಡುವಂತಹ ಒಂದು ಎಂಜಾಯ್ಮೆಂಟ್ ಅನ್ನ ಕೊಡುತ್ತೆ. ಉದಾಹರಣೆಗೆ ನೋಡೋದಾಗ್ಬೋದು, ಪಾರ್ಕ್ಸ್ ಗಳಲ್ಲಿ ಮಕ್ಕಳು ಆಟ ಆಡ್ತಾರೆ, ಬೀಚಸ್ ಗಳಲ್ಲಿ ತರುಣರು ಅಥವಾ ಯುವಕರು ಅಜ್ಜರು ಒಂದು ಸಮುದ್ರದ ಅಲೆಗಳನ್ನ ನೋಡ್ಕೊಂಡು ಖುಷಿ ಪಡ್ತಾರೆ. ಮತ್ತು ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ಸ್, ಹಿಮಾಲಯ ಪರ್ವತಗಳಾಗಿರ್ಬೋದು, ಅಲ್ಲಿ ಹೋಗಿ ಅಧ್ಯಾತ್ಮವನ್ನ ಪ್ರಾಕ್ಟೀಸ್ ಮಾಡ್ತಾರೆ. ಈ ರೀತಿಯಾಗಿ ಹಲವು ಪ್ಲೇಸಸ್ ಗಳಿವೆ. ಅವು ಮನುಷ್ಯನಿಗೆ ರಿಲ್ಯಾಕ್ಸೇಷನ್ ಅನ್ನ ಮತ್ತು ರೀಕ್ರಿಯೇಷನ್ ಅಂತಂದ್ರೆ ಉದಾಹರಣೆಗೆ ಎಲ್ಲಿ ಐಸ್ ಬೀಳುತ್ತೋ ಅಲ್ಲಿ ಐಸ್ಲ್ಯಾಂಡ್ ಸ್ಕೇಟಿಂಗ್ ಅನ್ನ ಆಡೋದು, ಈ ತರ ಹಲವಾರು ಒಂದು ರೀಕ್ರಿಯೇಷನ್ ಅಥವಾ ನೀರು ಜಾಸ್ತಿ ಇರೋ ಕಡೆ ಬೋಟಿಂಗ್ ಅನ್ನ ಮಾಡೋದು, ಈ ತರ ರೀಕ್ರಿಯೇಷನ್ ಆಕ್ಟಿವಿಟೀಸ್ ಗಳನ್ನ ಮಾಡೋದಿಕ್ಕೆ ಈ ಒಂದು ಎಕೋಸಿಸ್ಟಮ್ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಕಲ್ಚರಲ್ ಸರ್ವಿಸಸ್ಗಳು ಅಂತೇಳಿ ಕರೆಯಲಾಗುತ್ತೆ. ಸೊ ಈ ರೀತಿಯಾಗಿ ಎಕೋಸಿಸ್ಟಮ್ಗಳು ಮನುಷ್ಯನಿಗೆ ಅಂದ್ರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಗಳಿಗೆ ಅಂದ್ರೆ ಪ್ರತಿಯೊಂದು ಜೀವರಾಶಿಗೂ ಅದರ ಸುತ್ತಮುತ್ತ ಇರುವಂತಹ ವಾತಾವರಣಕ್ಕೂ ತನ್ನ ಸರ್ವಿಸಸ್ಗಳನ್ನು ಕೊಟ್ಕೊಂಡು ಹೋಗ್ತಾ ಇದೆ. ಇಂಥ ಎಕೋಸಿಸ್ಟಮ್ ಸರ್ವಿಸಸ್ಗಳನ್ನು ನಾವು ಓವರ್ಲುಕ್ ಮಾಡ್ತಾ ಇದ್ದೀವಿ, ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದೀವಿ. ಸೊ ಇದರಿಂದ ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ ಆಗ್ತಾ ಇದೆ, ಎಕೋಸಿಸ್ಟಮ್ ಲಾಸ್ ಆಗ್ತಾ ಇದೆ. ಮನುಷ್ಯ ಡಿಫಾರೆಸ್ಟೇಷನ್, ಅರಣ್ಯಗಳನ್ನು ನಾಶ ಮಾಡೋದು, ಪೊಲ್ಯೂಷನ್ ಮಾಲಿನ್ಯವನ್ನು ಜಾಸ್ತಿ ಮಾಡೋದು, ಓವರ್ ಫಿಶಿಂಗ್ ಮಾಡೋದು ಮತ್ತು ಅರ್ಬನೈಸೇಷನ್ ನಗರೀಕರಣಗಳನ್ನು ಮಾಡೋದು, ಇದರಿಂದ ಏನಾಗ್ತಾ ಇದೆ ಅಂತೆ ಎಕೋಸಿಸ್ಟಮ್ಗಳ ಒಂದು ಫಂಕ್ಷನಿಂಗ್ ಏನಿದೆ ಅದು ಡಿಸ್ರಪ್ಟ್ ಆಗ್ತಾ ಇದೆ. ಅವುಗಳಿಗೆ ಸರಿಯಾದ ರೀತಿಯಲ್ಲಿ ಸರ್ವಿಸಸ್ಗಳನ್ನು ಕೊಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದರಿಂದ ಏನಾಗತ್ತಂದ್ರೆ ಮನುಷ್ಯನ ಮೇಲೆ, ವಾತಾವರಣದ ಮೇಲೆ, ಸೊಸೈಟಿಯ ಮೇಲೆ ಒಂದು ಕಾನ್ಸಿಕ್ವೆನ್ಸ್ಗಳು, ಒಂದು ಬ್ಯಾಡ್ ಕಾನ್ಸಿಕ್ವೆನ್ಸ್ಗಳು ಆಗುವಂತಹ ಸಿಚುವೇಶನ್ ಇರ್ತದೆ. ಉದಾಹರಣೆಗೆ ಹೇಳೋದಾದ್ರೆ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ ಕಡಿಮೆ ಆಗೋದು ಮತ್ತು ನ್ಯಾಚುರಲ್ ಡಿಸಾಸ್ಟರ್ಸ್ಗಳು ಅಂದ್ರೆ ಫ್ಲಡ್ ಆಗಿರ್ಬೋದು, ಹೆವಿ ರೇನ್ ಆಗಿರ್ಬೋದು, ಸುನಾಮಿಗಳಾಗಿರ್ಬೋದು, ಭೂಕಂಪಗಳಾಗಿರ್ಬೋದು, ಇವು ಜಾಸ್ತಿ ಆಗುವಂತ ಚಾನ್ಸ್ ಇರುತ್ತೆ. ಸೊ ಇದರಿಂದ ಬಯೋಡೈವರ್ಸಿಟಿ ಲಾಸ್ ಆಗುತ್ತೆ. ನಾವೆಲ್ಲರೂ ಎಕೋಸಿಸ್ಟಮ್ನ ಒಂದು ಇಂಪಾರ್ಟೆನ್ಸ್ ಅನ್ನ ಅರ್ಥ ಮಾಡಿಕೊಂಡು ಅವುಗಳನ್ನು ಕಾಪಾಡಿಕೊಂಡು ಹೋಗಬೇಕು. ಸೊ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.